ಸೇಡಿಗೆ ಸೇಡು ಮುಯ್ಯಿಗೆ ಮುಯ್ಯಿ ರಿವೆಂಜ್ ವೀಕಲ್ಲಿ ಡಿ.ಸಿನ ಮಟ್ಟ ಹಾಕಿದ RCB ಅವ್ರ ತವರಲ್ಲಿ ಡೆಲ್ಲಿನ ಮಟ್ಟ ಹಾಕಿದ್ರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. RCB ವರ್ಸಸ್ DC. ಫಸ್ಟ್ ಟಾಸ್ ಗೆದ್ದು ಅವೇ ಮ್ಯಾಚಸ್ ಅಂದ್ರೆ ಗೊತ್ತಿಲ್ಲ, ನಮ್ಮ ಹುಡುಗರಿಗೆ ಅದೇನೋ ಒಂಥರ ಜೋಶ್ ಬರುತ್ತೆ. ಆ ಜೋಶ್ನ ಹಂಗೆ ಕಂಟಿನ್ಯೂ ಮಾಡಿಕೊಂಡು ಒಳ್ಳೆ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿದ್ದಾರೆ. 6 ಮ್ಯಾಚ್ ಗೆದ್ದಿದ್ದಾರೆ 2025 ಅದು ರೆಕಾರ್ಡ್ ಆಗಿದೆ. ಆ್ಯಕ್ಚುಲಿ ಅದು ರೆಕಾರ್ಡ್. ಅದು RCB ಫಸ್ಟ್ ಅದನ್ನು ಇದು ಮಾಡಿದೆ, ರೆಕಾರ್ಡ್ನ ಮುಡಿಗೇರಿಸ್ಕೊಂಡಿದೆ ಅಂತಲೇ ಹೇಳಬೇಕು. ಟಾಸ್ ಗೆದ್ದು ನಮ್ಮ ರಜತ್ ಪಾಟೀದಾರ್ ನಾವು ಫೀಲ್ಡಿಂಗ್ ಮಾಡ್ತೀವಿ, ನಾವು ಚೇಸ್ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಅನ್ಕೊಂಡೆ ಇದು ಡೆಲ್ಲಿ ಮತ್ತು ಮುಂಬೈಯಲ್ಲಿ ಇರೋ ಥರ ಪಿಚ್ ಆ ಥರ ಸಿಗ್ಬೋದು, ಒಳ್ಳೆ ಬ್ಯಾಟಿಂಗ್ ಹೋಗುತ್ತೆ, ನಮ್ಮ ಬೌಲಿಂಗ್ ಚೆನ್ನಾಗಿದೆ, ಕಂಟ್ರೋಲ್ ಮಾಡ್ತಾರೆ ಅಂತ. ಬಟ್ ಸ್ಟಾರ್ಟಿಂಗ್ ಪೂರಲ್ಲು ಮತ್ತು ಫಾಫ್ ಅವ್ರದ್ದು ಆ್ಯಕ್ಚುಲಿ ಓಪನಿಂಗ್ ಜೋಡಿ ಯಾವಾಗಲೂ ಪ್ರಾಬ್ಲಮ್ಮೇ. ಪೂರಲ್ ಓಪನ್ ಮಾಡ್ತಾರೆ, ಫಾಫ್ ಓಪನ್ ಮಾಡ್ತಾರೆ, JKM ಮತ್ತು ಫ್ಯಾಫು ಮತ್ತು ಇವರು ಪೊರೆಲ್ಲು ಮತ್ತು ಕರುಣ್ ನಾಯರು ಅವ್ರದ್ದು ಸ್ವಲ್ಪ ಓಪನಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಅವ್ರದ್ದು ಇಂಜುರಿಯಿಂದ ಮತ್ತೆ ಪಾಪ ವಾಪಸ್ ಆದಮೇಲೆ ಅಷ್ಟು ಕಂಟ್ರೋಲ್ ಕಾಣಿಸಿಲ್ಲ ಅಂತಲೇ ಹೇಳ್ಬೇಕು. ಅವರು ಪೊರೆಲ್ ಇದ್ದಾಗ ಸರಿಯಾಗಿ ಬಾರಿಸ್ತಿದ್ರು ಭುವನೇಶ್ವರ್ ಕುಮಾರ್ಗೆ, ಎಲ್ಲರಿಗೂ ಸಖತ್ತಾಗಿ ಹೊಡೆದ್ರು ಆ್ಯಕ್ಚುಲಿ. ಅದಾದಮೇಲೆ ಹೇಸಲ್ವುಡ್, ನಿಮ್ಗೆ ಹೇಸಲ್ವುಡ್ ನಮ್ಗೆ ಯಾವಾಗ ವಿಕೆಟ್ ಬೇಕು ಅಂದರೆ ಅವಾಗ ಬಂದು ಹೇಸಲ್ವುಡ್ ಅದು ಗ್ಲೌಸ್ಗೆ ತಾಕಿ ಕೀಪರ್ ಕ್ಯಾಚ್ ಹೋಯ್ತು, ಔಟ್ ಆದರು. ಅದಾದಮೇಲೆ ರನ್ ನೋಡಿ ಒದ್ದಾಡಿದ್ರು. ಅಭಿಷೇಕ್ ನಾಯರ್ ಆಮೇಲೆ ಕರುಣ್ ನಾಯರ್ ಬಂದರು. ಕರುಣ್ ನಾಯರ್ನು 4 ರನ್ ಹೊಡೆದು ಎಷ್ಟು ಡಯಲು ಸಖತ್ತು. ಆಗ ಎಲ್ಲರೂ ಕಮೆಂಟ್ರಿಯಲ್ಲಿ ಹೇಳ್ತಿದ್ರು, ಎಷ್ಟು ಡಯಲ್ನ ಯಾಕೆ ಲಾಸ್ಟಲ್ಲಿ ಮಿಡ್ಲ್ ಓವರ್ಸಲ್ಲಿ ಹಾಕಿಸ್ಬೋದಲ್ಲ, ಪವರ್ ಪ್ಲೇಲಿ ಯಾಕೆ ತರ್ತಿದ್ದಾರೆ ಅಂತ ಕಮೆಂಟೇಟರ್ಸ್ ಮಧ್ಯೆ ಒಂದು ಮಿನಿ ವಾರ್ ನಡೀತಿತ್ತು. ಹೇಸಲ್ವುಡ್ನ ತರಬೇಕು, ಬಟ್ SDL ಅವ್ರಿಗಿರೋ ಅಂದರೆ ಬೇಗ ಅರ್ಲಿ ಆಫ್ ದ ಓವರಲ್ಲಿ ಸ್ವಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬಾಲ್ನ ಸ್ವಿಂಗ್ ಮಾಡ್ಬೋದು, ಅದೊಂದು ಅಡ್ವಾಂಟೇಜ್ ಆಗುತ್ತೆ ಅವ್ರಿಗೆ ಅಂದ್ಬಿಟ್ಟೆ ಅಷ್ಟು ತಂದಿರ್ತಾರೆ ಅಂತ ನನ್ನ ಅನಿಸಿಕೆ. ನಾನೇನು ಕ್ರಿಕೆಟ್ ಎಕ್ಸ್ಪರ್ಟ್ ಅಲ್ಲ, ಬಟ್ ಆ ಮಾತಾಗಿದ ತಕ್ಷಣ ಕರುಣ್ ನಾಯರ್ ಗಾನ್. ಸಖತ್ತಾಗಿ ಕರುಣ್ ನಾಯರ್ ಒಳ್ಳೆ ಎಂಥ ಫಾರ್ಮಲ್ಲಿ ಇದ್ದಾರೆ ಅಂತ ಗೊತ್ತು ಎಲ್ರಿಗೂ. ಅವ್ರಾದ್ಮೇಲೆ KL ರಾಹುಲ್ ಬಂದರು. KL ರಾಹುಲ್ ಫಾಫು ಒಂದು ಒದ್ದಾಡಿದ್ರು. ನಮ್ಮ ಸ್ಪಿನ್ನರ್ಸು ಅವೇ ಮ್ಯಾಚಸ್ ಅಂತ ಬಂದಾಗ 100% ಎಫರ್ಟ್ ಹಾಕ್ತಾರೆ, 100% ರಿಸಲ್ಟು ಬರುತ್ತೆ. ಮೇ ಬಿ ವಿಕೆಟ್ ಬೀಳ್ದೇ ಇರ್ಬೋದು ಜಾಸ್ತಿ, ಬಟ್ ಕಂಟ್ರೋಲ್ ಮಾಡಿದ ರೀತಿ. ಸುಯೇಶ್ ಶರ್ಮಾ 23 ರನ್ ಅಷ್ಟೇ ಕೊಟ್ಟಿರೋದು. ಇವರು ಕೃಣಾಲ್ ಪಾಂಡ್ಯ 27 ರನ್ನು ಮತ್ತು 1 ವಿಕೆಟ್ ಏನೋ ತೆಗ್ದಿದ್ದಾರೆ. ಹಿಂಡ್ ಹಾಕಿದ್ರು ಅಂತಲೇ ಹೇಳ್ಬೇಕು ಫಾಫ್ನ ಮತ್ತು KL ರಾಹುಲ್ನ. ಒಂದು ಹಂತಕ್ಕೆ ಫಾಫ್ಗೆ ಒಂದು ಹುಚ್ಚಿಡಿತು ಅನಿಸುತ್ತೆ. ಒಂದು ಸ್ಟ್ರೈಕ್ ಗ್ರೌಂಡ್ ಒಂದು ಹೊಡೆಯೋಕೆ ಹೋದ್ರು, ಅಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಕೃಣಾಲ್ಗೆ ಅದೊಂದು ವಿಕೆಟ್ ಸಿಕ್ತು ಫಾಫ್ದು. ಜೇಕೋಬ್ ಬೆಥೆಲ್ ಹಿಡಿದ್ರು ನೆನೆ. ಹೌದು, ಜೇಕೋಬ್ ಬೆಥೆಲ್ ನೆನೆ ಪಾದಾರ್ಪಣೆ ಮಾಡೋದನ್ನ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಅದಾದಮೇಲೆ ಅಕ್ಷರ್ ಪಟೇಲ್ ಮತ್ತು KL ರಾಹುಲ್ ನಡುವೆ ಬಂದಿದ್ದು ಮಿನಿ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡಬೇಕು. ಇನ್ನೇನು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿದೆ ಅಂದಾಗ ಹೇಸಲ್ವುಡ್ನ ಕರ್ಕೊಂಬಂದರು. ಆ್ಯಕ್ಚುಲಿ ಹೇಸಲ್ವುಡ್ ವರ್ಸಸ್ KL ರಾಹುಲ್ ನೋಡಿದ್ರೆ ಒಳ್ಳೆ 171 ಸ್ಟ್ರೈಕ್ ರೇಟ್ ಇದೆ. 1 ಸರಿನೋ 2 ಸರಿನೋ ಅಷ್ಟೇ ಔಟ್ ಮಾಡಿರೋದು ಅನ್ಸುತ್ತೆ. ನಾನು ಅಂದ್ಕೊಂಡೆ ಇವಾಗ ಮತ್ತೆ ಲೂಸ್ ಹೋಗುತ್ತಲ್ಲಪ್ಪ, ರನ್ನು ಕರೆಕ್ಟಾಗಿ ಕಂಟ್ರೋಲ್ ಮಾಡಿದ್ರು, ಏನಪ್ಪ ಮಾಡೋದು ಅನ್ಕೋತಿದ್ದೆ. ಬಟ್ ಅಕ್ಷರ್ ಪಟೇಲ್ ವಿಕೆಟ್ ಹೋಯ್ತು, ಮಿಡಲ್ ಆಫ್ ದ ಸ್ಟಂಪ್ ಎಗುರ್ತು ಹಂಗೆ ಪಟ್ ಅಂತ, ಸಖತ್ತಾಗಿತ್ತು ಅದು. ಅದಾದಮೇಲೆ KL ರಾಹುಲ್ ಔಟ್ ಆದರು. KL ರಾಹುಲ್ ಭುವನೇಶ್ವರ್ ಕುಮಾರ್ಗೆ ಔಟ್ ಆದರು. ಅದೇನು ಮಾಡೋಕ್ಕಾಗಲಿಲ್ಲ, ಆ ಟೈಮಲ್ಲಿ ಹೊಡಿಬೇಕಾಗಿತ್ತು. ಅದಾದಮೇಲೆ ಬಂದಿದ್ದು ಸ್ಟೆಪ್ಸು ಮತ್ತು ವಿಪ್ರಾಜ್ ನಿಗಮ್ ಮಿನಿ ಪಾರ್ಟ್ನರ್ಶಿಪ್, ಅದ್ರ ಬಗ್ಗೆ ಮಾತಾಡಬೇಕು. ಅದಕ್ಕಿಂತ ಮುಂಚೆ ಅಶುತೋಷ್ ಶರ್ಮಾ ಬಂದಿದ್ರು. ನಾನು ಅನ್ಕೊಂಡೆ ಅಶುತೋಷ್ ಶರ್ಮಾ ಆ್ಯಕ್ಚುಲಿ ಇಲ್ಲ, ಪ್ಲೇಯಿಂಗ್ ಲೆವೆನಲ್ಲೇ ಇರಲಿಲ್ಲ, ಅದೊಂದು ಬ್ಲಂಡರ್ ಮಾಡಿದ್ರ ಅಂತ ನನಗೆ. DC ಅವರು ನಿಮ್ಮ ಟಾಪ್ ಕ್ವಾಲಿಟಿ ಪ್ಲೇಯರು ಆಲ್ರೆಡಿ ನಿಮ್ಮ ಲೆವೆನಲ್ಲಿ ಇರಬೇಕು, ಫಿಲ್ ಆಗಿರಬೇಕು. ನೀವು ಮತ್ತೆ ಏನೇನೋ ಪ್ರಯೋಗ ಮಾಡೋಕೆ ಹೋಗಿ, ಇಲ್ಲ ನಂಗೆ ಒಬ್ಬ ಬೌಲರ್ ಎಕ್ಸ್ಟ್ರಾ ಬೇಕು ಅಂದ್ಕೊಂಡು ಅದನ್ನ ಹೊರಗಡೆ ಕೂರಿಸಿ ಮತ್ತೆ ಅದು ಇಂಪ್ಯಾಕ್ಟ್ ಪ್ಲೇಯರ್ ಕರೆಸಿ ಅವ್ರೇನು ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಭುವನೇಶ್ವರ್ ಕುಮಾರ್ ಸೂಪರ್ ಚಿಂದಿ ಬೌಲಿಂಗ್ ನೆನ್ನೆ. ಫಸ್ಟ್ 2 ಓವರಲ್ಲಿ 20 ಚಿಲ್ಲರೇನೋ ಹೊಡ್ಸ್ಕೊಂಡಿದ್ರು. ನೆಕ್ಸ್ಟ್ 2 ಓವರಲ್ಲಿ ಒಂದು 7-8 ರನ್ ಅಷ್ಟೇ ಅನ್ಸುತ್ತೆ ಹೊಡ್ಸ್ಕೊಂಡಿದ್ದು. ಸಖತ್ತಾಗಿ ಮಾಡಿದ್ರು ಬೌಲಿಂಗ್ ಮಾತ್ರ. ವಿಪ್ರಾಜ್ ಅಂತೀನಿ, ವಿಪ್ರಾಜು ಅವರೇ ವರ್ಕ್ ಮಾಡಿದ್ರು ಅನ್ಸುತ್ತೆ. ಅಶುತೋಷ್ ಶರ್ಮಾ, KL ರಾಹುಲ್, ವಿಪ್ರಾಜ್ ನಿಗಮು ರನ್ಔಟ್ ಆಗಿದ್ದು ಸ್ಟ್ರೈಕ್ ಕೊಡೋಕೆ ಹೋಗಿ ಸ್ಟಬ್ಸ್ ಮಾತ್ರ ಲಾಸ್ಟಲ್ಲಿ ಬಂದು ಒಂದು T20 ಸ್ಪೆಷಲ್ ಶಾಟ್ಸ್ ಆಡ್ಬಿಟ್ಟು ಏನೇನೋ ಒಂದು ವಿಚಿತ್ರವಾಗಿ ಸ್ಟ್ರೋಕ್ ಪ್ಲೇಸ್ ಎಲ್ಲ ಮಾಡಿ 18 ಬಾಲ್ 34 ರನ್ನು. ಅದಾದಮೇಲೆ ಏನಿಲ್ಲ ಅವತ್ತು ಇನ್ನಿಂಗ್ಸು. ನಾನು ಅಂದ್ಕೊಂಡೆ 162 ರನ್ 8 ವಿಕೆಟ್ ಕಳ್ಕೊಂಡು 20 ಓವರ್ಗೆ. ಓಕೆ, ಇವ್ರ ಕೈ ನಾನೇನೋ ಪಿಚ್ ಬಗ್ಗೆ ನಂಗೆ ಅಷ್ಟು ಗೊತ್ತಿದ್ದಿಲ್ಲ, ಸ್ಲೋ ಇದೆ ಅದೇನೋ ಅಂತ ಗೊತ್ತಿದ್ದಿಲ್ಲ, ಬಟ್ ಬೌನ್ಸ್ ಇಲ್ಲ ಅಂತ ಗೊತ್ತಿತ್ತು. ಬಟ್ ಗ್ರೌಂಡು ಸ್ವಲ್ಪ ದೊಡ್ಡದಿತ್ತು, 73 ಮೀಟ್ರು ಆ ಥರ ಇತ್ತು ಒಂದು ಸೈಡೆಲ್ಲ, ಮುಂದೆ ಡೌನ್ ದ ಗ್ರೌಂಡ್ ಎಲ್ಲ.
ನಾನು ಅನ್ಕೊಂಡೆ ಮೇ ಬಿ ಗ್ರೌಂಡ್ ದೊಡ್ಡದಾಗಿದೆ, ಅದಕ್ಕೆ ಬಾಲ್ ಬ್ಯಾಟಿಗೆ ಬರ್ತಿಲ್ವಾ, ಏನು ಗೊತ್ತಾಗ್ತಿಲ್ಲ, ಯಾಕೆ ಇಷ್ಟು ನಮ್ಮ ಬೌಲರ್ಸ್ ಮೇಲೆ ನನಗೆ ಒಂಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಕಂಟ್ರೋಲ್ ಮಾಡಿದ್ದಾರೆ. DC ಅವ್ರನ್ನ 168ಗೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ, ನಮ್ಮದೇ ಮ್ಯಾಚ್ ಅಂತ. ಬಟ್ ಟ್ವಿಸ್ಟ್ ಇರೋದಿಲ್ಲೇ, ನಮ್ದು RCB ಮ್ಯಾಚ್ ಅಂತ ಬಂದಾಗ ನಾವು ಬಾಯಿಗೆ ಬರ್ಸದೆ ಗೆಲ್ಲಲ್ಲ. ಟ್ವಿಸ್ಟ್ ಓಪನ್ ಆಗುತ್ತೆ ನೋಡಿ. ಈಗ ಓಪನಿಂಗ್ ಪೇರ್ ಆಗಿ ಬಂದಿದ್ದು ನಮ್ಮ ಸಾಲ್ಟ್ ಇದ್ದಿದ್ರೆ ನಮ್ಗೆ ಅಷ್ಟು ಭಯ ಇರ್ತಿದ್ದಿಲ್ಲ. ಜೇಕಬ್ ಬೆತೆಲ್ ಟ್ರೈ ಮಾಡಿದ್ರು, ಬಟ್ ಬೆತೆಲ್ ಬಂದ್ಮೇಲೆ ಒಂದು 6 ಒಂದು 4 ಹೊಡೆದ್ರು ಸ್ಟಾರ್ಕ್ ಓವರಲ್ಲಿ. ಚಿಂದಿ ಹೋಗ್ಲಿ ಬಿಡಪ್ಪ, ಹೋಗ್ಲಿ ಸಾಲ್ಟ್ನ ರೀಪ್ಲೇಸ್ ಮಾಡೋಂಥ ಪ್ಲೇಯರ್ ಬಂದು ಅದೇ ಥರ ಆಟ ಆಡ್ತಿದ್ದಾರೆ ಅಂತ. ಬಟ್ ಸಾಲ್ಟ್ ಇದ್ದಿದ್ರು ಅದೇ ಥರ ಆಡ್ತಿದ್ರು. ಬಟ್ ಬೆತೆಲ್ ಔಟ್ ಆಗಿದ ತಕ್ಷಣ ಒಂದು ಎಂಡಲ್ಲಿ ಕೊಹ್ಲಿನೂ ತಿನ್ಕಾಡ್ತಿದ್ದಾರೆ. ಮೀನ್ಸ್ ನನಗೆ ಅವಾಗ ಅರ್ಥ ಆಯಿತು ಪಿಚ್ ಯಾವ ಥರ ಆಗ್ತಿದೆ ಅಂತ. ನನಗೆ ಕೊಹ್ಲಿ ಸ್ಟ್ರಗಲ್ ಮಾಡಿದಾಗಲೇ ಗೊತ್ತಾಗೋದು ಯಾವಾಗಲೂ ಆ ಪಿಚ್ ಕಂಡೀಷನ್ ಹೆಂಗಿದೆ ಅಂತ. ಕೊಹ್ಲಿ ಫ್ರೀಯಾಗಿ ಆಡ್ತಿದ್ರೆ ನನಗೆ ಏನೂ ಅನ್ಸಲ್ಲ. ಸ್ಟಾರ್ಟಿಂಗಲ್ಲೇ ಸ್ಟ್ರಗಲ್ ಮಾಡ್ತಿದ್ದಾಗ ಹೊರತಾಯ್ತು, ಓಕೆ ಈ ಪಿಚ್ಚಲ್ಲಿ ಪ್ರಾಬ್ಲಮ್ ಇದೆ, ಅಷ್ಟು ಈಸಿಯಾಗಿ ಬ್ಯಾಟಿಗೆ ಬರಲ್ಲ ಬಾಲು, ಸ್ಪಿನ್ನರ್ಸ್ಗೆಲ್ಲ ಅಡ್ಡಡ್ಡ ಹೊಡೆಯೋಕೆ ಹೋದ್ರೆ ಔಟ್ ಆಗ್ತಾರೆ, ಸೀದಾ ಬ್ಯಾಟಲ್ಲೇ ಹೊಡಿಬೇಕು ಅಂತ ಅವರು ಅದೇ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಬಂದಿದ್ದು ದೇವದತ್ ಪಡಿಕಲ್ಲು, ಅಕ್ಷರ್ ಪಟೇಲ್ ಓವರಲ್ಲಿ ಬೋಲ್ಡ್ ಅಡ್ಡ ಹೊಡೆಯೋಕೆ ಹೋದ್ರು, ಬೋಲ್ಡ್ ಆದರು. ಅದಾದ್ಮೇಲೆ ರಜತ್ ಪಟ್ಟಿದಾರ್ ಬಂದರು, ಅಲ್ಲಿ ರನ್ನೇ ಇರಲಿಲ್ಲ. 10 ಬಾಲ್ಗೆ 10 ರನ್ನೇನೋ ಆಡಿದ್ರು ರಜತ್ ಪಟ್ಟಿದಾರು. ಕರುಣ್ ನಾಯರು ಯಪ್ಪ ಒಂದೇ ವಿಕೆಟ್ ಕಾಣಿಸ್ತಿತ್ತು, ಒಂದು ವಿಕೆಟ್ನೇ ಹೊಡೆದು ಉಳಿಸಿದ್ರು. ನಮ್ಮ ರಜತ್ ಪಟ್ಟಿದಾರ್ ಮಿಸ್ ಮಾಡಿದ್ರು. ನಮ್ಮದ್ರಲ್ಲಿ ಒಂದು 4 ಬಿಟ್ಕೊಟ್ರು. ಅದೇ ಓವರಲ್ಲೇ ಪ್ರಾಬ್ಲಮ್ ಆಗಿದ್ದು ನಮಗೆ. ಯಶ್ ದಯಾಲ್ ಓವರಲ್ಲಿ ರಜತ್ ಪಟ್ಟಿದಾರು ವಿಕೆಟ್ ಥ್ರೋ ಮಾಡೋಕ್ಕೆ ಬಾಲ್ ಹಾಕಿದ್ರು, ಅದನ್ನ ಕರೆಕ್ಟಾಗಿ ಕ್ಯಾರಿ ಮಾಡಿಲ್ಲ, ಬಿಟ್ಬಿಟ್ರು ಕೊಹ್ಲಿ ಅವರು. 4 ಹೋಯ್ತು. ಅದಾದ್ಮೇಲೆ ಮೊಮೆಂಟಮ್ ಶಿಫ್ಟ್ ಆಯ್ತು ನೋಡಿ. ಅದೇ ಓವರಲ್ಲಿ 17-18 ರನ್ನೇನೋ ಬಂತು ಯಶ್ ದಯಾಲ್ ಓವರಲ್ಲಿ. ಅದಾದ್ಮೇಲೆ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು ಭುವನೇಶ್ವರ್ ಕುಮಾರ್. ಬಟ್ ಅಲ್ಲಿಂದ ಒಂದು ಸ್ವಲ್ಪ, ಇಲ್ಲ ಅಂದ್ರೆ ಆ ರನ್ ಇನ್ನೂ ಕಮ್ಮಿ ಆಗಿದ್ದಿದ್ರೆ 150-156 ಒಳಗಡೆ ರಿಸ್ಟ್ರಿಕ್ಟ್ ಮಾಡ್ಬೋದಾಗಿತ್ತು ಅವ್ರನ್ನ. ಬಟ್ ಅಲ್ಲೊಂದು ನಮ್ದು ಮಿಸ್ಫೀಲ್ಡಿಂಗ್ ಆಯಿತು. ಇನ್ನು ಇಲ್ಲಿಗೆ ಬಂದರೆ ಬ್ಯಾಟಿಂಗ್, ನಮ್ಮ RCB ಬ್ಯಾಟಿಂಗ್ ವಾಪಸ್ ಆದರೆ ಆ ರಜತ್ ಪಟ್ಟಿದಾರ್ ಮಾಡಿದ್ದು ಬ್ಲಂಡರ್ ಏನಿದೆ ಗೊತ್ತಾ. ಬಟ್ ವಿರಾಟ್ ಕೊಹ್ಲಿ ಎಷ್ಟು ರನ್ಔಟಲ್ಲಿ ಭಾಗಿಯಾಗ್ತಾರೆ ನನಗಂತೂ ಅರ್ಥ ಆಗ್ತಿಲ್ಲ. ಲಾಸ್ಟ್ ಟೈಮ್ ಸಾಲ್ಟು ತುಂಬ ಒಂದು 30 ಚಿಲ್ಲರೆ ರನ್ಔಟಲ್ಲಿ ಅವ್ರ ಪಾರ್ಟ್ನರ್ಶಿಪ್ ಕೈ ಜೋಡಿಸಿದ್ದಾರೆ ಕೊಹ್ಲಿ ಅವರು. ದಯವಿಟ್ಟು ಕೊಹ್ಲಿ ಅವ್ರ ಜೊತೆ ಆಡಬೇಕಾದ್ರೆ ನೋಡ್ಕೊಂಡು ಆಡಬೇಕು. ಅವರು ಮೂಮೆಂಟ್ ಕೊಡ್ತಾರೆ, ಆದರೆ ನೀವು ಕರೆಕ್ಟಾಗಿ ನೋಡಬೇಕು ಬಾಲ್ ಎಲ್ಲಿದೆ, ಯಾವ ಕಡೆ ಇದೆ, ಎಲ್ಲಿಂದ ಪ್ರಾಬ್ಲಮ್ ಆಗುತ್ತಾ ಅಂತ. ನೀವು ಸುಮ್ಮನೆ ಬ್ಲೈಂಡಾಗಿ ಆಡ್ಬಿಡ್ತೀನಿ ಅಂದರೆ ಆಗಲ್ಲ. ಒಳ್ಳೆ ರನ್ಔಟು ಕರುಣ್ ನಾಯರ್ ಕಡೆಯಿಂದ. ಒಂದು ಕ್ಯಾಚ್ ಹಿಡಿದ್ರು ಜೇಕಬ್ ಬೆತೆಲ್ದು, ಮತ್ತು ಇದೊಂದು ರನ್ಔಟ್ ಮಾಡಿದ್ರು. ಅದಾದಮೇಲೆ ಪ್ರೆಷರ್ ಸ್ಟಾರ್ಟ್ ಆಯಿತು ನೋಡಿ. ಬಾಯಿಗೆ ಬಂದ್ಬಿಟ್ಟಿತ್ತು ಈ ಮ್ಯಾಚ್ ಮತ್ತೆ ಏನಾದರೂ. ಬಟ್ ಕೊಹ್ಲಿ ನನ್ನ ಮಂತ್ರಾಳ ನನ್ನ ಮನಸ್ಸಲ್ಲಿ ಯಾವಾಗಲೂ ಅಷ್ಟೇ, ಕೊಹ್ಲಿ ಇರೋವರೆಗೂ ಚೇಸಿಂಗಲ್ಲಿ ಮ್ಯಾಚ್ ನಾವು ಬಿಟ್ಬಿಡ್ತೀವಿ ಅನ್ನೋ ಮಾತೇ ಇಲ್ಲ. ಅವ್ರು ತುಂಬ ರೇರ್, ಅವರು ಇದ್ದಾಗನೂ. ಸೊ ಅವ್ರು ಔಟ್ ಆದಮೇಲೆ ನಾವು ಒಂದ್ಸರಿ SRH ಮೇಲೆ AB de Villiers ಫಿನಿಶ್ ಮಾಡೋಕ್ಕಾಗಿಲ್ಲ ಭುವನೇಶ್ವರ್ ಓವರಲ್ಲಿ. ಅದೊಂದು ಡಿಸಪಾಯಿಂಟ್ಮೆಂಟ್ ಬಿಟ್ಟರೆ ಅದು ಔಟ್ ಆಗಿಬಿಟ್ರು ಅವರು ಕೊಹ್ಲಿ ಬೇಗ. ಬಟ್ ಅವರು ಆಲ್ಮೋಸ್ಟ್ ಅವ್ರು 15 ಓವರ್ 16 ಓವರ್ವರೆಗೂ ಆಡಿರೋ ಮ್ಯಾಚ್ಗಳು ಯಾವುದೂ ನಾವು ಸೋತಿರೋಕ್ಕೆ ಚಾನ್ಸೇ ಇಲ್ಲ. ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ. ಅದೊಂದು ನನಗೆ ಒಂದು ಇದೆ, ಇಲ್ಲ ನಾವು ಗೆಲ್ತೀವಿ, ಈ ಮ್ಯಾಚ್ ಗೆಲ್ತೀವಿ ಅನ್ನೋ ಭರವಸೆನೇ ಇತ್ತು. ಅದಾದ್ಮೇಲೆ ಕುನಾಲ್ ಪಾಂಡ್ಯ ಬಂದರು. ನನಗೊಂದು 0% ಹೋಪ್ಸ್. ನನ್ನ ಮನ್ಸು ಮುಟ್ಕೊಂಡು ಹೇಳ್ತಿದ್ದೆ, ನನಗೆ ಹೋಪ್ಸ್ ಇದ್ದಿಲ್ಲ. ಏನೊಂದು 10 ರನ್ ಹೊಡೆದು ಔಟ್ ಆಗಿಬಿಡ್ತಾರ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದೆ ನಾನು. ಬಟ್ ವಿಕೆಟ್ ಬೀಳಬಾರ್ದು, ಆದಷ್ಟು ಸ್ಟ್ರೈಕ್ ರೊಟೇಟ್ ಮಾಡಲಿ ಅನ್ನೋದೇ ಬಯಸುತ್ತೆ. ಬಟ್ ಸಿಟೀಸ್ ಅದೇ ಮಾಡಿದ್ರು ಅವರು. ಕೃಣಾಲ್ ಪಾಂಡ್ಯ ನಿನ್ನೆ ಗೇಮ್ ಚೇಂಜರ್ ನಮಗೆ RCBಗೆ. ಬೌಲಿಂಗಲ್ಲಿ ಒಳ್ಳೆ ಕಾಂಟ್ರಿಬ್ಯೂಷನು, ವಿಕೆಟ್ ತೆಗೆದ್ರು. ಮತ್ತು ಬ್ಯಾಟಿಂಗಲ್ಲಿ 73 ನಾಟ್ ಔಟು. ಆ ಪಿಚ್ಚಲ್ಲಿ ಕೊಹ್ಲಿನೇ ಆಲ್ಮೋಸ್ಟ್ ಸ್ಟ್ರಗಲ್ ಮಾಡ್ತಿದ್ರು. ಅಂದರೆ ಸ್ಟ್ರಗಲ್ ಮಾಡ್ತಿದ್ರು ಮೀನ್ಸ್ ಅವ್ರು ಹೇಳ್ತಾ ಇದ್ರು, ಕೃಣಾಲ್ ಪಾಂಡ್ಯ ಅವರು ಆಮೇಲೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಹೇಳ್ತಿದ್ರು, ಇಲ್ಲ ಕೃಣಾಲ್ ಹೇಳ್ತಿದ್ರು, ನಾನು ಹೊಡಿತೀನಿ, ನೀವು ಒಂದು ಎಂಡಲ್ಲಿ ಸುಮ್ಮನಿರಿ, ನಾನು ಹೊಡಿತೀನಿ, ನಾನು ಬೌಲರ್ಸ್ನ ಚಾರ್ಜ್ ಮಾಡ್ತೀನಿ, ನೀವು ಸುಮ್ಮನಿರಿ ಅಂತ ಹೇಳ್ತಿದ್ರಂತೆ. ಬಟ್ ಅದೇ ಮಾಡಿದ್ದು, ಎಕ್ಸಾಕ್ಟ್ಲಿ ಅದೇ ಮಾಡಿದ್ದವರು. ಕೊಹ್ಲಿ ಒಂದು ಕಡೆ ಸುಮ್ಮನೆ ಸ್ಟ್ರೈಕ್ ರೊಟೇಟ್ ಮಾಡಿ ಫೀಡ್ ಮಾಡ್ತಾ ಇದ್ರು ಕೃಣಾಲ್ ಪಾಂಡ್ಯಗೆ. ಅವ್ರು ಕಾಲಿಗೆ ಓದೇ ತಿಂದರು, ತಲೆಗೆ ಓದೇ ತಿಂದರು. ಬಟ್ 4 ಬೊಂಬಾಟ್ 6ಗಳು, ಒಂದು ಚಮೀರಾಗೆ, 2 ಬ್ಯಾಕ್ ಟು ಬ್ಯಾಕ್ ಮುಖೇಶ್ ಕುಮಾರ್ಗೆ, ಕುಲ್ದೀಪ್ ಯಾದವ್ ಹೊಡೆದ್ರು ಒಂದು 6 ಡೌನ್ ದ ಗ್ರೌಂಡು. ಚಿಂದಿ 6 ಅದಂತೂ. ಅದಾದ್ಮೇಲೆ 1-2 4 ಏನು ಹೊಡೆದ್ರು, 2-3 4 ಅನ್ಸುತ್ತೆ. ಎಷ್ಟು 4 ಒಂದು ನಿಮಿಷ ಮರ್ತೋಗಿದ್ದೀನಿ ನಾನು. 5 4 4 6. ಚಿಂದಿ ಆಟ ನಾನಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಕೃಣಾಲ್ ಪಾಂಡ್ಯ ಹತ್ರ ಮ್ಯಾಚ್ ವಿನ್ನಿಂಗ್ ನಾಕ್ ಬರುತ್ತೆ ಅಂತ. ನಂಬರ್ 5 ಬಂದು ಆ ಥರ ಪ್ರೆಷರಲ್ಲಿ ಇರಬೇಕಾದ್ರೆ, ಬಟ್ ಲಕ್ ಬೇಕು, ಇಲ್ಲ ಅಂತ ಹೇಳಲ್ಲ, ಬಟ್ ಅದನ್ನ ಕನ್ವರ್ಟ್ ಮಾಡಿದ್ರಲ್ಲ ಆ ಥರ ಸಿಚುವೇಶನ್. ಒಂದು ಟೈಮಲ್ಲಿ ಬಾಲ್ ಟು ರನ್ನು ಇರಲಿಲ್ಲ, 9 ಬಾಲ್ಗೆ 2 ರನ್ನೇ ನೋಡಿದ್ರು. ಅದಾದ್ಮೇಲೆ 1 4 1 6 ಬಂತು. ಅಲ್ಲಿ ಗೇಮ್ ಚೇಂಜ್ ಆಯಿತು, ಅಲ್ಲಿ ಮೊಮೆಂಟಮ್ ಶಿಫ್ಟ್ ಆಯಿತು ನಮ್ಮ ಕಡೆ. ಬಟ್ 101 ರನ್ನೇನೋ ಪಾರ್ಟ್ನರ್ಶಿಪ್, 100 ರನ್ ಮೇಲೆ ಪಾರ್ಟ್ನರ್ಶಿಪ್ ಬಂತು ವಿರಾಟ್ ಕೊಹ್ಲಿದು ಮತ್ತು ಕೃಣಾಲ್ ಪಾಂಡ್ಯದು. ಇಬ್ಬರು ಹಾಫ್ ಸೆಂಚುರಿ ಮಾಡ್ಕೊಂಡ್ರು. ಬಟ್ ಆ್ಯಕ್ಚುಲಿ ಒಂದು ಟೈಮಲ್ಲಿ ಕೃಣಾಲ್ ಪಾಂಡ್ಯದು ಸ್ಟ್ರೈಕ್ ರೇಟ್ ಚೆನ್ನಾಗಿತ್ತು ಕೊಹ್ಲಿಗಿಂತ. 37 ಬಾಲಲ್ಲಿ 50 ಚಿಲ್ಲರೆ ಏನೋ ಹೊಡೆದಿದ್ರು. ಅದಾದಮೇಲೆ
ಚಮೀರಾಗಿ ಇನ್ನೇನು ಟೇಕ್ ಡೌನ್ ಮಾಡಕ್ಕೆ ಹೋದ್ರು ಕೊಹ್ಲಿ, ಬೌಂಡ್ರಿ ಲೈನಲ್ಲಿ ಆ ಟೈಮಲ್ಲಿ ಹೊಡಿಬೇಕಿತ್ತು, ಬೇರೆ ಆಪ್ಷನ್ ಇದ್ದಿಲ್ಲ ಬಿಡಿ. ಆ ಟೈಮಲ್ಲಿ ಹೊಡಿಬೇಕಿತ್ತು, ಹೊಡಿಯಕ್ಕೆ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆದರು. ಅದಾದಮೇಲೆ 15 ರನ್ ಏನೋ ಬೇಕಿತ್ತು ಲಾಸ್ಟ್ ಓವರಲ್ಲಿ. ಆಲ್ಮೋಸ್ಟ್ ನಮ್ಮದು ವಿಕ್ಟ್ರಿ ನಮಗೆ ಅಂತ ಗೊತ್ತಾಗ್ಬಿಟ್ಟಿತ್ತು. ಬಟ್ ಏನಂದರೆ ಜಾನಿ ಅವ್ರು ಹೇಳ್ತಾ ಇದ್ರು ಲಾಸ್ಟ್ ಓವರ್ವರೆಗೂ ತೊಗೊಂಡೋಗೋದು ಬೇಡ, ಏನಾದರೂ ಆಗ್ಬೋದು, 19 ಓವರೇ ಟಾರ್ಗೆಟ್ ಅಂತ ಹೇಳ್ಕೊಂಡು 19 ಓವರೆಲ್ಲ ಫಿನಿಶ್ ಮಾಡಿ ಅಂತ ನಮ್ಮ ಹುಡುಗರು ಅದನ್ನ ಸೀರಿಯಸ್ ಆಗಿ ಕೇಳಿಸ್ಕೊಂಡಿದ್ದಾರೆ ಅನ್ಸುತ್ತೆ. ಅವ್ರು ಹೇಳ್ದಂಗೆ ಮಾಡಿದ್ರು. ಸರ್ ಜಾನಿ ಸರ್ ನೀವು ಹೇಳ್ದಂಗೆ ಮಾಡಿದ್ರು ನೋಡಿ ನಮ್ಮ ಹುಡುಗರು, ನಮ್ಮ RCB ಪ್ಲೇಯರ್ಸ್. ಅದಾದಮೇಲೆ ಬಂದು ಟೀಮ್ ಡೇವಿಡ್ 4 ಬಾಲ್ ಫಿನಿಶ್. ಫಸ್ಟ್ ಬಾಲ್ 6, ಸೆಕೆಂಡ್ ಬಾಲ್ 4, ಮತ್ತೆ ನೋ ಬಾಲ್ ಆಯಿತು, ಅದರಲ್ಲೂ 4 ಹೋಯ್ತು, ನೋ ಬಾಲ್, ಮತ್ತೆ ಅದಾದ್ಮೇಲೆ ಮತ್ತೆ 4, 1 6 3 4 ಮ್ಯಾಚ್ ಫಿನಿಶ್. ನಮ್ಮ ಕಡೆ ಮ್ಯಾಚ್ 1 6 3 4 ಗಾನ್, ಮ್ಯಾಚ್ ನಮ್ದಾಯ್ತು, ಗೆದ್ದಾಯ್ತು ನಾವು ಅಷ್ಟೇ. ಎಂಥ ಖುಷಿ ಗೊತ್ತಾ ನನಗೆ ಗೆದ್ದಾಗ. ಅದಾದ್ಮೇಲೆ ಸೆಲೆಬ್ರೇಟ್ ಮಾಡೋದು ರಾಹುಲ್ ಹತ್ರ ಹೋಗ್ಬಿಟ್ಟು ಕೊಹ್ಲಿ ಕರ್ಮ ಬಿಟ್ಟರು ಕೊಹ್ಲಿ ಬಿಡಲ್ಲ ಅಂತ ಒಂದು ನಮ್ಮ ಹುಡುಗ ಮೆಮೆ ಪೇಜ್ಗಳೆಲ್ಲ ಓಡಾಡ್ತಿರುತ್ತೆ ಒಂದು ಮಾತು, ಅದು ಸತ್ಯ. ನಗಾಡ್ಕೊಂಡೇ ಕಾಲಿಡಿದ್ರು ರಾಹುಲ್ದು. ಮತ್ತೆ ರಾಹುಲ್ಗೂ ಮತ್ತೆ ಕೊಹ್ಲಿಗೂ ಏನೋ ಒಂದು ಡಿಸ್ಕಷನ್ ನಡೀತು, ಹೀಟೆಡ್ ಆರ್ಗ್ಯುಮೆಂಟ್. ಅದೇನು ಅಂತ ಗೊತ್ತಿಲ್ಲ. ಬಟ್ ರೆಕಾರ್ಡ್ಸ್ ಬಗ್ಗೆ ಮಾತಾಡ್ಬೇಕು. ನೆನ್ನೆ 6 ಅವೇ ಮ್ಯಾಚ್ ಗೆದ್ದು 100% ಸಕ್ಸಸ್ ರೇಟ್ ನಮಗೆ ಅವೇ ಈ 2025 ಅದು ರೆಕಾರ್ಡ್ ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಮುಂಚೆ KKR ಮಾಡಿತ್ತು, ಮೇ ಬಿ ಅದು ಇಂಡಿಯಾದಲ್ಲ ಅನ್ಸುತ್ತೆ, ಮೇ ಬಿ ಸೌತ್ ಆಫ್ರಿಕಾನು ಬೇರೆ ಎಲ್ಲ ಇರಬೇಕು, ಅದಕ್ಕೆ ಅದ್ರ ಬಗ್ಗೆ ಮಾತಾಡಿಲ್ಲ ಅವರು. ಬಟ್ ಇದು ರೆಕಾರ್ಡ್ ಅಂತ ಹೇಳ್ತಿದ್ದಾರೆ. ಮತ್ತೆ ಆರೆಂಜ್ ಕ್ಯಾಪ್ ಹೋಲ್ಡರ್ ನಮ್ಮ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ನೋಡಿ ನೀವು 36 ವರ್ಷ. ನೆಕ್ಸ್ಟ್ ಇರೋದು ಸೂರ್ಯಕುಮಾರ್ ಯಾದವ್ ಮತ್ತೆ ಇವರು GT ಪ್ಲೇಯರು ಸಾಯಿ ಸುದರ್ಶನ್. ಓಕೆ, ಸೂರ್ಯಕುಮಾರ್ ಯಾದವ್ನ ಬಿಟ್ಬಿಡೋಣ, ಅವ್ರು ಆಲ್ರೆಡಿ ಪ್ರೂವ್ ಮಾಡ್ಕೊಂಡ್ರ ಪ್ಲೇಯರು. ಸುದರ್ಶನ್ ಇದ್ದಿದ್ರು ಅದಕ್ಕಿಂತ ಮುಂಚೆ, ಅವ್ರಿಗೆ 23 ವರ್ಷ. 23 ವರ್ಷ ಇಲ್ಲಿ 36 ವರ್ಷ ಇಲ್ಲಿ. ಈಗಿನ ಯಂಗ್ಸ್ಟರ್ಸ್ ಜೊತೆ ಕಾಂಪಿಟೇಷನ್ ಅಲ್ಲಿ ಇದ್ದಾರೆ ಹೈಯೆಸ್ಟ್ ರನ್ ಗೆಟರ್ ಅಲ್ಲಿ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ವಿರಾಟ್ ಕೊಹ್ಲಿ ಯಾವ ತರ ಪ್ಲೇಯರ್ ಅಂತ. ಬೇರೆಯವ್ರಿಗೆಲ್ಲ ಅನ್ಕೋತಾರೆ, ಬಟ್ ಇಂಡಿವಿಜುವಲ್ ಆಗಿ ಅವ್ರು ಏನು ಗೇಮು ಟೀಮ್ನ ಎಷ್ಟು ಪುಷ್ ಮಾಡೋಕ್ಕಾಗುತ್ತೆ ಅಷ್ಟು ಅವ್ರು ಸಾಧ್ಯ ಆದಷ್ಟು ಪುಷ್ ಮಾಡ್ತಾರೆ. ಇಷ್ಟು ದಿನ ನಮಗೆ ಟೀಮ್ ಬ್ಯಾಲೆನ್ಸ್ ಚೆನ್ನಾಗಿದ್ದಿಲ್ಲ ನಮ್ದು. ಟಾಪ್ 3 ಹೆವಿ ಇತ್ತು, ಬೌಲಿಂಗ್ ಸರಿ ಇರಲಿಲ್ಲ, ಒಳ್ಳೆ ಬೌಲರ್ ಇರ್ತಿದ್ರ, ಯಾರಿಗೋ ಒಬ್ರಿಗೆ ಸುಮ್ಮನೆ ಬ್ಲಂಡರ್ ಆಗಿ ಸ್ಟಾರ್ ಪ್ಲೇಯರ್ಗೆ ದುಡ್ಡು ಕೊಟ್ಟು ಅವ್ರು ಪರ್ಫಾರ್ಮ್ ಮಾಡ್ತಿದ್ದಿಲ್ಲ. ಈ ಥರ ಎಲ್ಲ ಅನುಭವಿಸ್ಬಿಟ್ಟು ಬಟ್ ಈಗ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ಸಿ ಒಂದು ಒಳ್ಳೆ ಟೀಮ್ನ ಕಟ್ಟಿ RCB ಅವ್ರಿಗೆ ಕೊಟ್ಟಿದ್ದಾರೆ. ಅದೇ ಥರನೇ ನಾವು ಆಡ್ತಿದ್ರೆ ಗೇಮು. ಓಕೆ, ಅವೇ ಮ್ಯಾಚಸಲ್ಲಿ ಡಿಸಪಾಯಿಂಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಮೊನ್ನೆ ಹೋಮ್ ಗೇಮಲ್ಲಿ ಡಿಸಪಾಯಿಂಟ್ ಮಾಡಿದ್ದಾರೆ, ಅವೇ ಮ್ಯಾಚಸ್ ಅಲ್ಲ, ಹೋಮ್ ಗೇಮಲ್ಲಿ ಡಿಸಪಾಯಿಂಟ್ ಮಾಡಿದ್ದಾರೆ. ಬಟ್ ಅದೇನು ಮಾಡೋಕ್ಕಾಗಲ್ಲ. ಬಟ್ ಆರಾದ್ಮೇಲೆ ಗೆದ್ರು, ಬಾಯಿಗೆ ಬರ್ಸಿ ಗೆದ್ರು. ಬಟ್ ನಿನ್ನೆ ಮ್ಯಾಚಲ್ಲೂ ಅವೇ ಮ್ಯಾಚಲ್ಲಿ 6 ಮ್ಯಾಚ್ ರೋಲ್ ಗೆದ್ದಿದ್ದಾರೆ, ಅದು ರೆಕಾರ್ಡ್. ಬಟ್ ಇದೇ ಥರ ಫ್ಲೋ ಕಂಟಿನ್ಯೂ ಆಗಲಿ. ಮತ್ತೆ ಪರ್ಪಲ್ ಕ್ಯಾಪ್ ಹೋಲ್ಡರ್ ನಮ್ಮ RCBಗೆ ಹೇಸಲ್ವುಡ್ ನಿಜ ಗುರು, ಗನ್ ಬೌಲರ್ ಅಂತಲೇ ಹೇಳ್ಬೇಕು. ಯಾವಾಗ ಬೇಕು ನಿಮ್ಮ ಪವರ್ ಪ್ಲೇಲಿ ಹಾಕ್ಬೇಕಾ, ಮಿಡ್ಲ್ ಓವರ್ಸಲ್ಲಿ ಹಾಕ್ಬೇಕಾ, ಅಥವಾ ಡೆತ್ತಲ್ಲಿ ಹಾಕ್ಬೇಕಾ. ಭುವನೇಶ್ವರ್ ಕುಮಾರ್ಗೆ ಒಳ್ಳೆ ಸಾಥ್ ಕೊಡ್ತಿದ್ದಾರೆ. ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು. SDL ಮತ್ತು ಭುವನೇಶ್ವರ್ ಕಡೆಯಿಂದ ಸ್ವಲ್ಪ ಲೀಕ್ ಆಗ್ತಿದ್ದಾರೆ ಅನ್ನೋ, ಅದು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ನಮ್ದು ಇನ್ನೂ ಸೂಪರಾಗಿ ಕಾಣುತ್ತೆ ಬೌಲಿಂಗ್ ಅಟ್ಯಾಕು. ಬಟ್ ಇದೇ ಥರ ಯಾರು ಕಣ್ಣು ಬೀಳದೆ ಚೆನ್ನಾಗಿ ಆಡಲಿ. ಅದಾದಮೇಲೆ ಹೈಯೆಸ್ಟ್ ಡಾಟ್ ಬಾಲ್ ಹಾಕಿರೋ ಪ್ಲೇಯರು ನಮ್ಮ ಹೇಸಲ್ವುಡ್ 100 ಮೇಲೆ ಹಾಕಿದ್ದಾರೆ. 100 ಡಾಟ್ ಬಾಲ್ ಏನೋ ಹಾಕಿದ್ದಾರೆ. ಅದೊಂದು ಒಂದು ಪರಿಸರನ ಬೆಳೆಸೋಕ್ಕೆ ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ RCB ಕಡೆಯಿಂದ ಅಂತಲೇ ಹೇಳಬೇಕು. ಬಟ್ ಏನೇ ಆಗಲಿ, ನೆನ್ನೆ ಮ್ಯಾಚ್ ಗೆದ್ದಾದ್ಮೇಲೆ ಆ್ಯಕ್ಚುಲಿ ಒಂದೇ ಒಂದು ಮಿಸ್ ಆಯಿತು ನನಗೆ. ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಫಿನಿಶ್ ಮಾಡಿ ಆ ರೋರ್ ಬರುತ್ತಲ್ಲ, ಆ ಪಂಚ್ ಬರುತ್ತೆ, ಏರ್ ಪಂಚ್, ಒಂದು ಏರಲ್ಲಿ ಪಂಚ್ ಬರುತ್ತೆ, ಅದೆಲ್ಲ ಮಿಸ್ ಆಯಿತು. ಬಟ್ ಅದು ಆ ಸ್ಟೇಟ್ನ ದಾಟಿ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಈಗ ವಿರಾಟ್ ಕೊಹ್ಲಿ. ಗೆದ್ದಾಯ್ತು ಅವ್ರ ಹೆಸರಲ್ಲೇ ಆ ಸ್ಟೇಡಿಯಮಲ್ಲಿ ಅವ್ರ ಹೆಸರಲ್ಲೇ KL ರಾಹುಲ್ ಅದೇ ಹೇಳಿದ್ರು, ನಿನ್ನ ಹೆಸರಲ್ಲಿ ಆಲ್ರೆಡಿ ಇದು ಹೆಸರೇ ಇದೆ ನೋಡಪ್ಪ ಅಂತ ಏನೋ ಹೇಳ್ತಿದ್ರು ಅನ್ಸುತ್ತೆ. ನೀನು ಸೆಲೆಬ್ರೇಷನ್ ಎಲ್ಲ ಮಾಡಿ ತೋರಿಸ್ತಿದ್ರು ಕೊಹ್ಲಿ KL ರಾಹುಲ್ಗೆ. ಅದು ಒಂಥರ ಹೆಲ್ದಿ ವೇ ಅಲ್ಲೇ. ಅವಾಗ KL ರಾಹುಲ್ ಹೇಳಿದ್ರು, ನಿಮ್ಮ ಹೆಸರಲ್ಲಿ ಆಲ್ರೆಡಿ ಸ್ಟ್ಯಾಂಡ್ ಇದೆ ನೋಡಿ, ನಾವೇನು ಮಾಡೋಕ್ಕಾಗುತ್ತೆ, ಆಲ್ರೆಡಿ ನಿಮ್ಮದೇ ಗ್ರೌಂಡ್ ಇದು ಅಂತ. ಬಟ್ ಚಿಂದಿ ಸೇಮ್ ಸಿಚುವೇಶನ್ ನಮ್ಮ ಮೇಲೆ ಗೆದ್ದಾಗ DCದು ಇದೇ ಪರಿಸ್ಥಿತಿ ಇದ್ರು, KL ರಾಹುಲ್ ಗೆಲ್ಸಿದ್ರು ಅವ್ರ ಹುಡುಗ. ಇವತ್ತು ನೋಡಿ ಡೆಲ್ಲಿಯಲ್ಲಿ ಹೋಗ್ಬಿಟ್ಟು ಡೆಲ್ಲಿ ಹುಡುಗ ಸೇಮ್ ಸಿಚುವೇಶನ್ ಅಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿ ಕೃಣಾಲ್ ಪಾಂಡ್ಯ ಜೊತೆ. ಎಲ್ಲರೂ ಅನ್ಕೋಬೋದು ಇದೇನಿದು, ಇವಾಗ ಸ್ಕೋರ್ ಕಾರ್ಡ್ ನೋಡಿದವ್ರಿಗೆ ಮ್ಯಾಚ್ ನೋಡಿದೆ ಏನಿದೆ ಈಸಿಯಾಗಿ ಗೆದ್ದಿದಾರಲ್ಲ ಅಂತ ಅನ್ಸುತ್ತೆ. ಬಟ್ ಆಗಿದ್ದ ಪ್ರೆಷರಲ್ಲಿ ಆ ಕೃಣಾಲ್ ಪಾಂಡ್ಯನ ಆಡಿದ್ ನಾಕಿದೆಯಲ್ಲ, ನಾವು ಮರೀಲೇಬಾರ್ದು. ಆ್ಯಕ್ಚುಲಿ ಒಂದು KL ರಾಹುಲ್ಗಿಂತ ಒಂದು ಹೆಜ್ಜೆ ಮುಂದೆನೆ, ಒಂದು ಸ್ಟೆಪ್ ಮುಂದೆನೇ ಹೇಳ್ಬೇಕು ಕೃಣಾಲ್ ಪಾಂಡ್ಯ ನೇಮು. ಮರೆಯಂಗಿಲ್ಲ. ಬೌಲಿಂಗಲ್ಲಿ ಕಾಂಟ್ರಿಬ್ಯೂಷನ್ನು, ಫೀಲ್ಡಿಂಗಲ್ಲಿ ಕಾಂಟ್ರಿಬ್ಯೂಷನ್ನು, ಬ್ಯಾಟಿಂಗಲ್ಲಂತೂ ಎಸ್ಪೆಷಲಿ ಸಖತ್ ಅಂದರೆ ಸಖತ್ ಆಡೋದು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೃಣಾಲ್ ಪಾಂಡ್ಯ ಈ ರೇಂಜ್ಗೆಲ್ಲ ಆಡ್ತಾರೆ ಅಂದರೆ. ಮೇ ಬಿ ಒಂದು 10-15 ರನ್ ಅಷ್ಟೇ, ನಾನು ಸೀರಿಯಸ್ಲಿ ಅಷ್ಟೇ ಅನ್ಕೊಂಡಿದ್ದೆ. ಒಂದು 10-15 ರನ್ ಹೊಡೆದು
ಔಟ್ ಆಗ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಚಿಂದಿ ಆಟ ಆಡಿದ್ರು. ಮುಖೇಶ್ ಕುಮಾರ್ ಹೊಡೆದ್ರು ಅವ್ರ ಲೈನ್ ನನಗೆ ಹಚ್ಚಿದ್ದು ಒಂದೇ ಒಂದು 19ನೇ ಓವರಲ್ಲಿ ನಿಮ್ಮ ಬೆಸ್ಟ್ ಬೌಲರ್ ಕೊಡಬೇಕು ಓವರ್ನ. ನೀವು ಹೋಗ್ಬಿಟ್ಟು ಹೊಡ್ಸ್ಕೊಂಡಿರೋ ಓವರ್ ಮುಖೇಶ್ ಕುಮಾರ್ ಬಂದಾಗೆಲ್ಲ ಹೊಡೆಸ್ತಿದ್ರು. ಮುಖೇಶ್ ಕುಮಾರ್ಗೆ ಟಾರ್ಗೆಟ್ ಮಾಡ್ತಿದ್ದು. ಯಾರಾದರೂ ಟಾರ್ಗೆಟ್ ಮಾಡೋ ಬೌಲರ್ ಅಂತ ಇದ್ದಿದ್ರೆ ಅದು ಮುಖೇಶ್ ಕುಮಾರ್ ಒಬ್ಬರೇ. ಅವ್ರು ಲಾಸ್ಟ್ ಮ್ಯಾಚ್ ಓಕೆ ನೀವು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿರ್ಬೋದು, ಬಟ್ ಅದಕ್ಕಿಂತ ಮುಂಚೆ ಎಲ್ಲ 10 ರನ್ ಮೇಲೆ ಹೊಡ್ಸ್ಕೊಂಡಿದ್ದಾರೆ. ಮೇ ಬಿ ನೆಕ್ಸ್ಟ್ ಮ್ಯಾಚಲ್ಲಿ ಇರ್ತಾರೋ ಇರೋ ನಂಗೆ ಡೌಟು ಮುಖೇಶ್ ಕುಮಾರ್. ಬಟ್ ಈ ಮ್ಯಾಚ್ನಾಗ 19 ಓವರ್ ಅದೊಂದು ಬ್ಲಂಡರ್ ಮಾಡಿದ್ರ DC ಕಡೆಯಿಂದ. ಬಟ್ ಒಳ್ಳೇದಾಯ್ತು ನಮಗೆ ಆರ್ ಸಿ ಬಿಗೆ. ಮೇ ಬಿ ಸ್ಟಾರ್ಕ್ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಆಗಿ ಇರ್ತಿತ್ತೇನೋ ಮೇ ಬಿ, ಬಟ್ ಸ್ವಲ್ಪ ಕಷ್ಟ ಆಗಿರೋದು. ಬಟ್ ಆದರೂ ಕೊಹ್ಲಿ ಇದ್ರಲ್ಲ, ಇಲ್ಲಿವರೆಗೂ ಔಟ್ ಆಗಿಲ್ಲ ಸ್ಟಾರ್ಕ್ಗೆ IPL ಅಲ್ಲಿ ಕೊಹ್ಲಿ. ಯಾಕಂದ್ರೆ ಆಲ್ಮೋಸ್ಟ್ RCBಗೆ ಆಡಿದ್ರು, ಅದಾದ್ಮೇಲೆ ಬೇರೆ ಇದಕ್ಕೆ ಹೋದ್ರು ಟೀಮ್ಗೆ. T20 ಅಂತ ಬಂದಾಗ ಮೇ ಬಿ IPL ಅಂತ ಗೊತ್ತಿಲ್ಲ, T20 ಅವ್ರು ಯಾವತ್ತೂ ಔಟ್ ಆಗಿಲ್ಲ ಸ್ಟಾರ್ಕ್ಗೆ. ಅದೊಂದು ಬ್ಲಂಡರ್ ಮಾಡಿದ್ರು, ಅದರಿಂದಾನೇ ಹೊಡ್ತಿದ್ರು. ಬಟ್ ಟೀಮ್ ಡೇವಿಡ್ ಫಿನಿಶ್, ಕೃಣಾಲ್ ಪಾಂಡ್ಯ ನಾಕ್, ವಿರಾಟ್ ಕೊಹ್ಲಿ ಸಾಥ್ ಕೊಟ್ರಲ್ಲ 50 ರನ್ ಹೊಡೆದು. ಮೇ ಬಿ ಸ್ಟ್ರೈಕ್ ರೇಟ್ ಕಮ್ಮಿ ಇರ್ಬೋದು, ಬಟ್ ಅದು ಮ್ಯಾಚ್ ವಿನಿಂಗ್ ನಾಕ್ ಅಂತಾನೆ ಹೇಳ್ಬೇಕು. ಕೃಣಾಲ್ ಪಾಂಡ್ಯ ಜೊತೆ 100 ರನ್ ಪಾರ್ಟ್ನರ್ಶಿಪ್ ಇದೆ, ಹೈಯೆಸ್ಟ್ ಅನ್ಸುತ್ತೆ ಮೇ ಬಿ. ಸಖತ್ತಾಗಿತ್ತು. ಅಂದರೆ ಸೆಕೆಂಡ್ ಹೈಯೆಸ್ಟ್ ಥರ್ಡ್ ಹೈಯೆಸ್ಟ್ ಗೊತ್ತಿಲ್ಲ, ಮೇ ಬಿ ನಮ್ಮ RCBಗೆ ಹೈಯೆಸ್ಟ್ ಅನ್ಸುತ್ತೆ ಮೇ ಬಿ. ಬಟ್ ಒಳ್ಳೆ ಮ್ಯಾಚ್ ಆಡಿದ್ರು, ಸಖತ್ತಾಗಿತ್ತು ನೆನ್ನೆ ಮ್ಯಾಚು. ಇದೇ ಜೋಶಲ್ಲಿ ರಾತ್ರಿ ನಿದ್ದೆ ಎಲ್ಲ ಬಂದಿಲ್ಲ. ಹೆಂಗಾದರೂ ಮ್ಯಾಚ್ ಹಿಂಗೆ ಗೆಲ್ತಾ ಹೋಗ್ಲಿ, ಒಂದೊಂದು ಮ್ಯಾಚ್ ಗೆಲ್ಕೊಂಡು ಟಾಪ್ 2 ಅಲ್ಲಿ ಬರೋ ಥರ ಟ್ರೈ ಮಾಡಿದ್ರೆ ನಮ್ಗೆ 2 ಚಾನ್ಸ್ ಇರುತ್ತೆ ಫೈನಲ್ಗೆ ಹೋಗೋಕ್ಕೆ. ಬಟ್ ಚೆನ್ನಾಗಿ ಆಡಲಿ. ಇನ್ನೆಲ್ಲ ಇರೋದು ನಮ್ಮದು CSK ಮೇಲೆ ಮತ್ತು SRH ಮೇಲೆ, LSG ಮೇಲೆ, ಇವ್ರ ಮೇಲೆ ಇರೋದು. ಸೊ ಆದ್ದರಿಂದ ಒಳ್ಳೆ ಗೇಮ್ ಆಡಲಿ, ಚೆನ್ನಾಗಿ ಒಂದೊಳ್ಳೆ ಟಾಪಲ್ಲಿರೋ ಟೇಬಲ್ ಇರೋರನ್ನ ಹೊಡೆದ್ರೆ ಒಳ್ಳೆ ಹುಮ್ಮಸ್ ಬರುತ್ತೆ, ಜೋಶ್ ಬರುತ್ತೆ. ಅದನ್ನ ಹಂಗೆ ಮೊಮೆಂಟಮ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಒಳ್ಳೆ ಕ್ರಿಕೆಟ್ ಆಡಲಿ ಅಂತ ಬಯಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂಬೈ ಮತ್ತು LSG ವಿಡಿಯೋ ಬರುತ್ತೆ ಈ ವಿಡಿಯೋ ಆದಮೇಲೆ, ಅದನ್ನು ನೋಡಿ ಸಪೋರ್ಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.